ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ವರ್ಗ ಮತ್ತು ಘನ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 6 ಮತ್ತು ಪೇಜ್ ನಂಬರ್ 7ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 8 ಮತ್ತು 9ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 8ಅನ್ನು ಗಮನಿಸಿ. ಪೂರ್ಣ ವರ್ಗಗಳು ಮತ್ತು ತ್ರಿಕೋನ ಸಂಖ್ಯೆಗಳು ಎಂದು ಕೊಟ್ಟಿದ್ದಾರೆ. ಈಗ ನಾವು ಪೂರ್ಣ ವರ್ಗಗಳು ಮತ್ತು ತ್ರಿಕೋನ ಸಂಖ್ಯೆಗಳ ನಡುವಿರುವಂತಹ ಸಂಬಂಧವನ್ನು ಇಲ್ಲಿ ನೋಡಬಹುದಾಗಿದೆ. ನಿಮಗೆ ತ್ರಿಕೋನ ಸಂಖ್ಯೆಗಳ ನೆನಪಿದೆಯೇ ಎಂದು ಕೇಳುತ್ತಿದ್ದಾರೆ. ನೀವು 6ನೇ ತರಗತಿಯಲ್ಲಿ ತ್ರಿಕೋನ ಸಂಖ್ಯೆಗಳನ್ನು ಕಲಿತಿದ್ದೀರಿ. ನೋಡಿ, 1, 3, 6, 10, 15 ಇವುಗಳು ತ್ರಿಕೋನ ಸಂಖ್ಯೆಗಳಾಗಿದ್ದಾವೆ. ನೀವು ಇಲ್ಲಿ ನೋಡಬಹುದು 1, 3, 6, 10, 15 ಇಷ್ಟು ಸಂಖ್ಯೆಗಳನ್ನು ಬಳಸಿಕೊಂಡು ಇಲ್ಲಿ ತ್ರಿಕೋನಗಳನ್ನು ರಚಿಸಿದ್ದಾರೆ. ಈಗ ಪ್ರಶ್ನೆ ಗಮನಿಸಿ. ನೀವು ತ್ರಿಕೋನ ಸಂಖ್ಯೆ ಮತ್ತು ವರ್ಗ ಸಂಖ್ಯೆಗಳ ನಡುವೆ ಇರುವ ಸಂಬಂಧವನ್ನು ನೋಡಬಹುದೇ? ನೀಡಲಾಗಿರುವ ವಿನ್ಯಾಸವನ್ನು ಮುಂದುವರೆಸಿ ಮತ್ತು ಮುಂದಿನ ಪದದ ವಿನ್ಯಾಸ ಬರೆಯಿರಿ. ಇಲ್ಲಿ ಒಂದು ಪದದ ವಿನ್ಯಾಸವನ್ನು ಕೊಟ್ಟಿದ್ದಾರೆ. ತ್ರಿಕೋನ ಸಂಖ್ಯೆಗಳು ಮತ್ತು ವರ್ಗಗಳ ನಡುವೆ ಇರುವಂತಹ ಸಂಬಂಧವನ್ನು ನೀವು ನೋಡಬಹುದು. ಇಲ್ಲಿ ನೋಡಿ, 4 ಬಿಂದುಗಳನ್ನು ಕೊಟ್ಟಿದ್ದಾರೆ. 4 ಬಿಂದುಗಳು ಎಂದರೆ ನೀವು ಇಲ್ಲಿ ತ್ರಿಕೋನೀಯ ಸಂಖ್ಯೆಗಳನ್ನು ಕೂಡಿಸುತ್ತಾ ಹೋದಂತೆ ಅಲ್ಲಿ ವರ್ಗ ಸಂಖ್ಯೆಗಳನ್ನು ಪಡೆಯುತ್ತೀರಿ. ಮೊದಲನೇ ತ್ರಿಕೋನ ಸಂಖ್ಯೆ 1, ಎರಡನೇ ತ್ರಿಕೋನ ಸಂಖ್ಯೆ 3. ಮೇಲ್ಗಡೆಯ ಚಿತ್ರಗಳನ್ನು ನೋಡಿಕೊಳ್ಳಿ. ಮೊದಲನೇ ತ್ರಿಕೋನ ಸಂಖ್ಯೆ, ಎರಡನೇ ತ್ರಿಕೋನ ಸಂಖ್ಯೆಯನ್ನು ನಾವು ಕೂಡಿಸಿದಾಗ 1 + 3 4 ಬರುತ್ತದೆ. 4 = 4 ಎನ್ನುವುದು 2ರ ಸ್ಕ್ವೇರ್ನ ಉತ್ತರವಾಗಿದೆ. ಅಂದರೆ 2ರ ವರ್ಗ. 2 2 4 ಬರುತ್ತದೆ. ಆದ್ದರಿಂದ ಇಲ್ಲಿ ನಾವು 4ಅನ್ನು 2ರ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬಹುದು. ನಂತರ ಮುಂದಿನ ಚಿತ್ರ ನೋಡಿ. ಮುಂದಿನ ಚಿತ್ರಕ್ಕೆ ನಾವು 2 ಮತ್ತು 3ನೇ ತ್ರಿಕೋನ ಸಂಖ್ಯೆಯನ್ನು ಕೂಡಿಸಬೇಕು. 3 + 6 3 + 6 = 9 ಬಂದಿದೆ. 9 ಎನ್ನುವುದು 3ರ ವರ್ಗ. ಅಂದರೆ 3ರ ಸ್ಕ್ವೇರ್ ಎಂದು ನೀವು ನೋಡಬಹುದು. 3 3 9 ಬರುತ್ತದೆ. ಆದ್ದರಿಂದ 2ನೇ ತ್ರಿಕೋನ ಸಂಖ್ಯೆಯನ್ನು ನೀವು 3ನೇ ತ್ರಿಕೋನ ಸಂಖ್ಯೆಗೆ ಕೂಡಿಸಿದಾಗ 3ರ ವರ್ಗವನ್ನು ಪಡೆಯುತ್ತಿದ್ದೀರಿ. ಮುಂದಿನ ವಿನ್ಯಾಸ ನೋಡಿ. ಮುಂದಿನ ವಿನ್ಯಾಸದಲ್ಲಿ ನಾವು 3ನೇ ತ್ರಿಕೋನೀಯ ಸಂಖ್ಯೆಗೆ 4ನೇ ತ್ರಿಕೋನೀಯ ಸಂಖ್ಯೆಯನ್ನು ಕೂಡಿಸಬೇಕು. ಅಂದರೆ 6 + 10 ಆಗಿದೆ 16. 16 ಇದು 4ರ ವರ್ಗವಾಗಿದೆ. 4ರ ಸ್ಕ್ವೇರ್ ಎಂದರೆ 16. 4 4 16 ಬರುತ್ತದೆ. ಆದ್ದರಿಂದ 16 ಇರುವಲ್ಲಿ ನಾವು 4ರ ಸ್ಕ್ವೇರ್ ಎಂದು ಕೂಡ ತೆಗೆದುಕೊಳ್ಳಬಹುದು. ಆದ್ದರಿಂದ ಇಲ್ಲಿ ನೀವು ಗಮನಿಸಬಹುದಾದಂತಹ ಅಂಶ, ತ್ರಿಕೋನೀಯ ಸಂಖ್ಯೆಗಳನ್ನು ಕ್ರಮವಾಗಿ ಜೋಡಿಸುತ್ತಾ ಹೋದಂತೆ ವರ್ಗ ಸಂಖ್ಯೆಗಳನ್ನು ಪಡೆಯುತ್ತೀರಿ. ಅದೇ ರೀತಿಯಾಗಿ ನಾವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಮುಂದಿನ ವಿನ್ಯಾಸವನ್ನು ರಚಿಸಿ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಸಂಬಂಧವನ್ನು ಕೂಡ ಬರೆಯಬೇಕಾಗಿದೆ. ಬರೆಯೋಣ. ಮೊದಲ 3 ವಿನ್ಯಾಸಗಳನ್ನು ಬರೆದುಕೊಳ್ಳಿ. ಇಲ್ಲಿ ಕೊನೆಯದಾಗಿ ನೋಡಬಹುದು, ನಾವು 3ನೇ ತ್ರಿಕೋನೀಯ ಸಂಖ್ಯೆ 4ನೇ ತ್ರಿಕೋನೀಯ ಸಂಖ್ಯೆಯನ್ನು ಕೂಡಿಸಿ 4ರ ಸ್ಕ್ವೇರ್ ಎಂದು ಪಡೆದಿದ್ದೇವೆ. ಮುಂದಿನ ಸಂಖ್ಯೆಯನ್ನಾಗಿ 4ನೇ ತ್ರಿಕೋನೀಯ ಸಂಖ್ಯೆ ಮತ್ತು 5ನೇ ತ್ರಿಕೋನೀಯ ಸಂಖ್ಯೆಯನ್ನು ಕೂಡಿಸಬೇಕು. ಅಂದರೆ 10 + 15 ಆಗುತ್ತದೆ. 10ಕ್ಕೆ 15ಅನ್ನು ಕೂಡಿಸಿದಾಗ 25 ಬಂದಿದೆ. 25 ಎಂದರೆ ಇದು 5ರ ವರ್ಗ. 5ರ ಸ್ಕ್ವೇರ್. 5 5 25. 25 ಇರುವುದರಿಂದ ನಾವು ಬಾಕ್ಸ್ನಲ್ಲಿ 25 ಬಿಂದುಗಳ ಚಿತ್ರವನ್ನು ರಚಿಸಬೇಕು. ಬಾಕ್ಸ್ನಲ್ಲಿ 25 5 ಅಡ್ಡ ಸಾಲು ಮತ್ತು 5 ಕಂಬ ಸಾಲುಗಳಂತೆ 25 ಬಿಂದುಗಳನ್ನು ರಚಿಸಿಕೊಳ್ಳಿ. ಇಲ್ಲಿ ನಾವು ಬಿಟ್ಟ ಸ್ಥಳವನ್ನು ತುಂಬಿದ್ದೇವೆ. ವರ್ಗಮೂಲಗಳು ಎಂದು ಕೊಟ್ಟಿದ್ದಾರೆ. ಪ್ರಶ್ನೆ ನೋಡಿ. ಒಂದು ಚೌಕದ ವಿಸ್ತೀರ್ಣ 49 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದ ಎಷ್ಟು? ನಮಗೆ ತಿಳಿದಿರುವಂತೆ 7 × 7 = 49 ಅಥವಾ 7ರ ಸ್ಕ್ವೇರ್ = 49 ಎಂದು ಕೊಟ್ಟಿದ್ದಾರೆ. ಈಗ ನಾವು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಚೌಕದ ವಿಸ್ತೀರ್ಣ = 49 ಸೆಂಟಿಮೀಟರ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಬಾಹುವಿನ ಉದ್ದವನ್ನು ನಾವು y = x² ಎಂದು ತೆಗೆದುಕೊಳ್ಳೋಣ. ಇಲ್ಲಿ ಬಾಹುವಿನ ಉದ್ದವನ್ನು x ಎಂದು ತೆಗೆದುಕೊಂಡಾಗ x² = y ಎಂದು ಆಗುತ್ತದೆ. x ಅನ್ನು ಹಾಗೆ ಇರಿಸಿ ನಾವು ಸ್ಕ್ವೇರ್ ರೂಟನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಸ್ಕ್ವೇರ್ ಇರುವುದು ರೂಟ್ ಆಗಿ ಪರಿವರ್ತನೆಯಾಗಿ √y ಆಗಿದೆ. ಆದ್ದರಿಂದ x = √y. ಇಲ್ಲಿ y ಎನ್ನುವುದು ಚೌಕದ ವಿಸ್ತೀರ್ಣ. x = √y ನ ಬೆಲೆಯನ್ನು ಬರೆಯಿರಿ. ಚೌಕದ ವಿಸ್ತೀರ್ಣವನ್ನು 49 ಸೆಂಟಿಮೀಟರ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ. x = √49 ಎಂದು ಬರೆಯಿರಿ. √49 ಎಂದರೆ ಅದರ ವರ್ಗಮೂಲ 7 ಆಗಿದೆ. ಅಂದರೆ 7 7 49. 49ರ ವರ್ಗಮೂಲವನ್ನಾಗಿ ನಾವು 7 ಎಂದು ಬರೆಯಬೇಕು. ಚೌಕದ ಬಾಹುವಿನ ಉದ್ದ 7 ಸೆಂಟಿಮೀಟರ್ ಆಗಿದೆ.
ಅದನ್ನೇ ಇಲ್ಲೂ ಕೂಡ ಹೇಳಿದ್ದಾರೆ. 7 × 7 = 49 ಅಥವಾ 7ರ ಸ್ಕ್ವೇರ್ = 49 ಎಂದು ಕೊಟ್ಟಿದ್ದಾರೆ. ಆದ್ದರಿಂದ 49 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣವಿರುವ ಚೌಕದ ಬಾಹುವಿನ ಉದ್ದ 7 ಸೆಂಟಿಮೀಟರ್ ಆಗಿದೆ. 7ಅನ್ನು 49ರ ವರ್ಗಮೂಲ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಇಲ್ಲಿ ಲೆಕ್ಕದಲ್ಲಿ ನಾವು ಕೂಡ ಇದೇ ಸೂತ್ರವನ್ನು ಉಪಯೋಗಿಸಿದ್ದೇವೆ, ನೋಡಿಕೊಳ್ಳಿ. y = x² ಆಗಿದ್ದರೆ x ಎಂಬುದು yನ ವರ್ಗಮೂಲವಾಗಿರುತ್ತದೆ. ಮುಂದಿನ ಪ್ರಶ್ನೆ, 64ರ ವರ್ಗಮೂಲ ಎಷ್ಟು? ಈಗ ನಾವು 64ರ ವರ್ಗಮೂಲವನ್ನು ಕಂಡುಹಿಡಿಯೋಣ. ಬರೆಯಿರಿ. 64ರ ವರ್ಗಮೂಲ ಎಷ್ಟು? 8 × 8 = 64 ಬರುತ್ತದೆ. ಅಂದರೆ 8ಅನ್ನು ನಾವು 8ರಿಂದ ಗುಣಿಸಿದಾಗ 64 ಬರುತ್ತಿದೆ. ಆದ್ದರಿಂದ 64ರ ವರ್ಗಮೂಲವನ್ನಾಗಿ ನಾವು 8ಅನ್ನು ತೆಗೆದುಕೊಳ್ಳಬೇಕು. 64ರ ವರ್ಗಮೂಲ 8 ಎಂದು ಬರೆದುಕೊಳ್ಳಿ. ಈ ಅಧ್ಯಾಯದಲ್ಲಿ ನಾವು ಧನಾತ್ಮಕ ವರ್ಗಮೂಲಗಳನ್ನು ಮಾತ್ರ ಪರಿಗಣಿಸುತ್ತೇವೆ. ಈ ಅಧ್ಯಾಯದಲ್ಲಿ ನಾವು ಧನ ಸಂಖ್ಯೆಗಳನ್ನಷ್ಟೇ ಪರಿಗಣಿಸುತ್ತಿದ್ದೇವೆ. ಋಣ ಸಂಖ್ಯೆಯ ವರ್ಗಮೂಲಗಳನ್ನು ಕಲಿಯಲಾಗುವುದಿಲ್ಲ. ಇಲ್ಲಿ ಮುಂದಿನ ಪ್ರಶ್ನೆ, 576 ಅಥವಾ 327ರಂತಹ ಸಂಖ್ಯೆಯನ್ನು ನೀಡಿದರೆ ಅದು ಪೂರ್ಣ ವರ್ಗವೇ ಎಂದು ನಾವು ಹೇಗೆ ಕಂಡುಹಿಡಿಯಬಹುದು? ಅದು ಪೂರ್ಣ ವರ್ಗವಾಗದಿದ್ದರೆ ಅದರ ವರ್ಗಮೂಲವನ್ನು ನಾವು ಹೇಗೆ ಕಂಡುಹಿಡಿಯಬಹುದು ಎಂದು ಕೊಟ್ಟಿದ್ದಾರೆ. ಈಗ ನಾವು 576 ಮತ್ತು 327 ಸಂಖ್ಯೆಯ ಪೂರ್ಣ ವರ್ಗಗಳನ್ನು ಕಂಡುಹಿಡಿಯೋಣ. ಈಗ ನಾವು ಇಲ್ಲಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಪೂರ್ಣ ವರ್ಗಗಳನ್ನು ಕಂಡುಹಿಡಿಯಬೇಕು. 576 ಬರೆದುಕೊಳ್ಳಿ. 576ನ್ನು ಈಗ ನಾವು 2ರಿಂದ ಭಾಗಿಸೋಣ. 2 × 2 = 4. 5ರಲ್ಲಿ 4ಅನ್ನು ಕಳೆದಾಗ 1 ಉಳಿದಿದೆ, 17 ಆಯಿತು. 2 × 8 = 16. 17ರಲ್ಲಿ 16ಅನ್ನು ಕಳೆದಾಗ ಪುನಃ 1 ಉಳಿದಿದೆ, 16. 2 × 8 = 16. 288 ಬಂದಿದೆ. ಸಮಸಂಖ್ಯೆಯಾದ್ದರಿಂದ ನಾವು ಪುನಃ 2ರಿಂದ ಭಾಗಿಸಬೇಕು. 2 × 1 = 2, 2 × 4 = 8, ಪುನಃ 2 × 4 = 8, 144 ಬಂದಿದೆ. 144 ಇದು ಸಮಸಂಖ್ಯೆಯಾದ್ದರಿಂದ ಪುನಃ ನಾವು 2ರಿಂದ ಭಾಗಿಸೋಣ. 2 × 7 = 14, 2 × 2 = 4, 72 ಬಂದಿದೆ. ಪುನಃ 2ರಿಂದ ಭಾಗಿಸಿ. 2 × 3 = 6, ಇಲ್ಲಿ 12 ಬಂದಿದೆ. 7ರಲ್ಲಿ 6ಅನ್ನು ಕಳೆದಾಗ 1 ಉಳಿಯಿತು, 12. 2 × 6 = 12, ಪುನಃ 2ರಿಂದ ಭಾಗಿಸಿ. ಇಲ್ಲಿ 2 × 1 = 2, 3ರಲ್ಲಿ 2ಅನ್ನು ಕಳೆದಾಗ 1 ಉಳಿದಿದೆ, 16. 2 × 8 = 16, 2 × 9 = 18. 9 ಇದು ಬೆಸ ಸಂಖ್ಯೆ, 2ರಿಂದ ಭಾಗವಾಗುವುದಿಲ್ಲ. ಆದ್ದರಿಂದ 3ರಿಂದ ಭಾಗಿಸೋಣ. 3 × 3 = 9, ಪುನಃ ನಾವು 3ಅನ್ನು 3 × 1 = 3 ಎಂದು ಭಾಗಿಸಿದ್ದೇವೆ. ಈಗ ಇಲ್ಲಿ ನೀವು ಬಂದಿರುವಂತಹ ಎಲ್ಲ ಸಂಖ್ಯೆಗಳನ್ನು ಬರೆಯಿರಿ. 2 × 2 × 2 × 2 × 2 × 2 × 3 × 3. ಇಲ್ಲಿ ಬಂದಿರುವಂತಹ ಎಲ್ಲ ಸಂಖ್ಯೆಗಳನ್ನು ನೀವು ಬರೆಯಬೇಕು. ಈಗ ವರ್ಗವಾಗಿರುವುದರಿಂದ ನಾವು ಎರಡೆರಡು ಸಂಖ್ಯೆಗಳನ್ನು ಕೂಡಿಸಿ ಜೊತೆ ಮಾಡಬೇಕಾಗಿದೆ. ಈಗ 2 × 2ರಿಂದ 1 2ಅನ್ನು ತೆಗೆದುಕೊಳ್ಳಿ. ಮುಂದಿನ 2 × 2ರಿಂದ 1 2, ಪುನಃ ಮುಂದಿನ 2 × 2ರಿಂದ 1 2ಅನ್ನು ತೆಗೆದುಕೊಳ್ಳಿ. ನಂತರ 3 × 3ರಿಂದ 1 3ಅನ್ನು ತೆಗೆದುಕೊಳ್ಳಬೇಕು. ಈಗ 2 × 2 × 2 × 3 ಇಲ್ಲಿ 4 ಸಂಖ್ಯೆಗಳನ್ನು ಗುಣಿಸಬೇಕು. 2 2 4, 4 2 8, 8 3 24 ಬಂದಿದೆ. ಆದ್ದರಿಂದ 576ರ ವರ್ಗಮೂಲ 24 ಬಂದಿದೆ. ಆದ್ದರಿಂದ ಇದೊಂದು ಪೂರ್ಣ ವರ್ಗವೆಂದು ನಾವು ಬರೆಯಬೇಕು. ಆದ್ದರಿಂದ ಇದೊಂದು ಪೂರ್ಣ ವರ್ಗ. ಈಗ 327 ಪೂರ್ಣ ವರ್ಗವೇ ಎಂದು ಕೇಳಿದ್ದಾರೆ. ಇಲ್ಲಿ ನಾವು ಸುಲಭವಾಗಿ ಹೇಳಬಹುದು. ಬಿಡಿ ಸ್ಥಾನದಲ್ಲಿ 2, 3, 7, 8 ಹೊಂದಿರುವ ಸಂಖ್ಯೆಗಳು ಪೂರ್ಣ ವರ್ಗವಾಗಿರುವುದಿಲ್ಲ. ಆದ್ದರಿಂದ ಇಲ್ಲಿ 327ರ ಬಿಡಿ ಸ್ಥಾನದಲ್ಲಿ ನೀವು 7ಅನ್ನು ನೋಡಬಹುದು. ಆದ್ದರಿಂದ 327 ಇದು ಪೂರ್ಣ ವರ್ಗವಲ್ಲ ಎಂದು ಬರೆದುಕೊಳ್ಳಿ. 377 ಇದು ಪೂರ್ಣ ವರ್ಗವಲ್ಲ. ಪ್ರತಿಯೊಂದು ವರ್ಗವನ್ನು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಬಹುದು ಎಂಬುದನ್ನು ನೆನಪಿಸಿಕೊಳ್ಳಿ. ಇಲ್ಲಿ ಪ್ರತಿಯೊಂದು ವರ್ಗವನ್ನು ಕೂಡ ನಾವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿ ಹೇಗೆ ವ್ಯಕ್ತಪಡಿಸಬಹುದು ಎಂದು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. √81 ಪರಿಗಣಿಸಿ. ಇಲ್ಲಿ ನಾವು √81 ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. 81ರಲ್ಲಿ 1 ಅಂದರೆ ಮೊದಲನೇ ಬೆಸ ಸಂಖ್ಯೆ 1, ಎರಡನೇ ಬೆಸ ಸಂಖ್ಯೆ 3. ಈ ರೀತಿಯಾಗಿ ನಾವು ಬೆಸ ಸಂಖ್ಯೆಗಳನ್ನು ಕಳೆಯುತ್ತಾ ಹೋಗಬೇಕು. ಮೊದಲು 81ರಲ್ಲಿ ಮೊದಲನೇ ಬೆಸ ಸಂಖ್ಯೆಯನ್ನು ಕಳೆಯಿರಿ. ಮೊದಲನೇ ಬೆಸ ಸಂಖ್ಯೆ 1, 81 - 1 = 80 ಆಗಿದೆ. ಈಗ
ಬಂದಿರುವಂತಹ ಮೊತ್ತ 80. ಈ 80ರಲ್ಲಿ ನಾವು ಎರಡನೇ ಬೆಸ ಸಂಖ್ಯೆಯನ್ನು ಕಳೆಯಬೇಕು. ಎರಡನೇ ಬೆಸ ಸಂಖ್ಯೆ 3 ಆಗಿದೆ. 80 - 3 77. ಈಗ 77ರಲ್ಲಿ ನಾವು ಮೂರನೇ ಬೆಸ ಸಂಖ್ಯೆಯನ್ನು ಕಳೆಯಬೇಕು. ಮೂರನೇ ಬೆಸ ಸಂಖ್ಯೆ 5. 77ರಲ್ಲಿ 5 ಕಳೆದಾಗ 72 ಬಂದಿದೆ. 72ರಲ್ಲಿ ನಾಲ್ಕನೇ ಬೆಸ ಸಂಖ್ಯೆ 7 ಕಳೆಯಿರಿ. 7 ಕಳೆದಾಗ 65 ಬಂದಿದೆ. 65ರಲ್ಲಿ 5ನೇ ಬೆಸ ಸಂಖ್ಯೆ 9 ಕಳೆದಾಗ 56. 56ರಲ್ಲಿ 6ನೇ ಬೆಸ ಸಂಖ್ಯೆ 11 ಕಳೆದಾಗ 45 ಬಂದಿದೆ. 45ರಲ್ಲಿ 7ನೇ ಬೆಸ ಸಂಖ್ಯೆ 13 ಕಳೆದಾಗ 32. 32ರಲ್ಲಿ 8ನೇ ಬೆಸ ಸಂಖ್ಯೆ ಕಳೆಯಿರಿ. 32 - 15 17 ಆಗಿದೆ. ನಂತರ 17ರಲ್ಲಿ 9ನೇ ಬೆಸ ಸಂಖ್ಯೆಯನ್ನು ಕಳೆಯಿರಿ. 17 - 17 0 ಆಗಿದೆ. ಇಲ್ಲಿ ನೀವು ನೋಡಬಹುದು, ನಾವು 9 ಬಾರಿ ಸಂಖ್ಯೆಗಳನ್ನು ಕಳೆದಿದ್ದೇವೆ. ಆದ್ದರಿಂದ 9 ಬಾರಿ ನಾವು ಬೆಸ ಸಂಖ್ಯೆಗಳನ್ನು ಕಳೆದಿರುವುದರಿಂದ √89ರ ವರ್ಗಮೂಲ 9 ಎಂದು ನಾವು ಗಮನಿಸಬಹುದಾಗಿದೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾವು ಸಂಖ್ಯೆ 81ನ್ನು 1ರಿಂದ ಪ್ರಾರಂಭಿಸಿ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆಯುತ್ತಾ ಹೋದಾಗ 9ನೇ ಬೆಸ ಸಂಖ್ಯೆಯಿಂದ ಕಳೆದಾಗ 0ಯನ್ನು ಪಡೆಯುತ್ತೇವೆ. ಈ ವಿಧಾನವನ್ನು ಬಳಸಿಕೊಂಡು 729ರ ವರ್ಗಮೂಲವನ್ನು ಕಂಡುಹಿಡಿಯಬಹುದೇ? ಹೌದು, ಆದರೆ ಅದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಇಲ್ಲಿ ಇದೇ ವಿಧಾನವನ್ನು ಬಳಸಿಕೊಂಡು ನಾವು 729ರ ವರ್ಗಮೂಲವನ್ನು ಕೂಡ ಕಂಡುಹಿಡಿಯಬಹುದು. ಆದರೆ ಈ ರೀತಿಯಾಗಿ ನಾವು ಲೆಕ್ಕ ಮಾಡುತ್ತಾ ಹೋದಂತೆ ಅದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಂದು ಅವರು ಕೊಟ್ಟಿದ್ದಾರೆ. ಪ್ರಶ್ನೆ ನಂಬರ್ 3 ನೋಡಿ. ಒಂದು ಪೂರ್ಣಾಂಕವನ್ನು ಅದೇ ಪೂರ್ಣಾಂಕದಿಂದ ಗುಣಿಸಿದಾಗ ನಮಗೆ ಪೂರ್ಣ ವರ್ಗ ದೊರೆಯುತ್ತದೆ ಎಂದು ತಿಳಿದಿದೆ. ಒಂದು ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳಲ್ಲಿ ವ್ಯಕ್ತಪಡಿಸುವುದರಿಂದ ಅದು ಪೂರ್ಣ ವರ್ಗವೇ ಎಂದು ನಿರ್ಧರಿಸಲು ಸಹಾಯ ಮಾಡುತ್ತದೆಯೇ? ಇಲ್ಲಿ ಉತ್ತರ ನೋಡಿ. ಹೌದು, ನಾವು ಒಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು 2 ಸಮಾನ ಗುಂಪುಗಳಾಗಿ ವಿಂಗಡಿಸಬಹುದಾದರೆ 2 ಗುಂಪುಗಳಲ್ಲಿನ ಒಂದೊಂದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ದತ್ತ ಸಂಖ್ಯೆಯ ವರ್ಗಮೂಲವನ್ನು ಉಂಟು ಮಾಡುತ್ತದೆ. ಇಲ್ಲಿ ನೀವು ಇನ್ನೊಮ್ಮೆ ಈ ಉತ್ತರವನ್ನು ಓದಿಕೊಳ್ಳಬಹುದು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 8 ಮತ್ತು ಪೇಜ್ ನಂಬರ್ 9ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 10ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.